ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಕಡಿಮೆ ಗುಣಮಟ್ಟದ ಪ್ಲಾಸ್ಟಿಕ್ ಮಾರಾಟ ಮಾಡಬೇಡಿ ಅಂತ ಬಿಬಿಎಂಪಿ ಸೂಚಿಸಿದೆ. 10 ಬಾರಿ ತಿಳಿ ಹೇಳಿದರೂ ಕೂಡ ವ್ಯಾಪಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಹಾಗಾಗಿ ಪಾಲಿಕೆ ಅಧಿಕಾರಿಗಳು ದಂಡಂ ದಶಗುಣಂ ತಂತ್ರದ ಮೊರೆ ಹೋಗಿದ್ದಾರೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 40 ಮೈಕ್ರಾನ್ಗಿಂತ ಕಡಿಮೆ ತೂಕದ ಪ್ಲಾಸ್ಟಿಕ್ ಬಳಸುವಂತಿಲ್ಲ. ಆದರೆ ಈ ನಿಯಮವನ್ನ ಯಾರೂ ಪಾಲಿಸ್ತಾ ಇಲ್ಲ. ಹಾಗಾಗಿ ಇವತ್ತು ಗಂಗಾನಗರದ ರಸ್ತೆಯಲ್ಲಿ 40 ಮೈಕ್ರಾನ್ಗಿಂತ ಕಡಿಮೆ ತೂಕವುಳ್ಳ ಪ್ಲಾಸ್ಟಿಕ್ ಮಾತ್ರ ಇದ್ದ ಅಂಗಡಿಗಳ ಮೇಲೆ ಪಾಲಿಕೆಯ ಆರೋಗ್ಯಾಧಿಕಾರಿಗಳು ದಾಳಿ ಮಾಡಿದ್ರು. 3 ಅಂಗಡಿಗಳಿಗೆ 45,000 ರೂಪಾಯಿ ದಂಡ ಹಾಕಿ ಮಳಿಗೆಗಳಿಗೆ ಬೀಗ ಜಡಿದ್ರು. ಇವತ್ತು ನಾವು 5th ಮೇನ್ ಗಂಗಾನಗರ್ ರೋಡಲ್ಲಿ ಪ್ಲಾಸ್ಟಿಕ್ ಸೀಸಿಂಗ್ ಬಿಲೋ 40 ಮೈಕ್ರಾನ್ಸ್ ಬಗ್ಗೆ ನಾವು ಎಲ್ಲೆಲ್ಲಿ ಉದ್ದಿಮೆದಾರರು ಬಿಲೋ 40 ಮೈಕ್ರಾನ್ಸ್ ಪ್ಲಾಸ್ಟಿಕ್ ಮಾರಾಟ ಮಾಡ್ತಾ ಇದ್ದಾರೆ, ಅದು ಪಾಲಿಕೆ ವ್ಯಾಪ್ತಿಯಲ್ಲಿ ಅದು ಕಡ್ಡಾಯವಾಗಿ ನಿಷೇಧಗೊಂಡಿದೆ. ಸೊ ಅದು ಯಾರು ಮಾಡ್ತಾ ಇದ್ದಾರೆ, ಅನಧಿಕೃತವಾಗಿ ಮಾರಾಟ ಮಾಡ್ತಾ ಇದ್ದಾರೆ, ಅದನ್ನು ಕ್ರಮ ತೆಗಿತಾ ಇದ್ದೀವಿ. ಈಗಾಗಲೇ ತಾವು ನೋಡ್ದಂಗೆ ಈ ಮಯೂರದರ್ಶಿನಿ ಹೋಟೆಲಲ್ಲಿ ಬಿಲೋ 20 ಮೈಕ್ರಾನ್ಸ್ ಮಾರಾಟ ಮಾಡ್ತಾಯಿದ್ರು. ಸಮುದ್ರ ದರ್ಶಿನಿಯಲ್ಲಿ ಬಿಲೋ 20 ಮೈಕ್ರಾನ್ಸ್ ಪ್ಲಾಸ್ಟಿಕ್ ಮಾರಾಟ ಆಗ್ತಾ ಇತ್ತು. ಈ ಅಂಗಡಿಗೆ ಫೈನ್ ಹಾಕಿದ್ದೀವಿ, 20,000 ದಂಡ ವಿಧಿಸಿದ್ದೀವಿ. ಆರೋಗ್ಯಾಧಿಕಾರಿಗಳ ಏಕಾಏಕಿ ದಾಳಿಗೆ ಅಂಗಡಿ ಮಾಲೀಕರು ವಿರೋಧ ವ್ಯಕ್ತಪಡಿಸಿದ್ರು. ಈ ವೇಳೆ ಅಧಿಕಾರಿಗಳು ಹಾಗೂ ಮಾಲೀಕರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ನೆಕ್ಸ್ಟ್ ಮಾರಲ್ಲ, ಅದು ಹಳೆ 8 ಬಂಡಲ್ ಇದೆ, ಹೊಸ ಸ್ಟಾಕ್ ನಾನು ಯಾವುದು ತರಿಸ್ತಾ ಇಲ್ಲ. ಬೇಕಾದರೆ ಚೆಕ್ ಮಾಡಿದ್ದೀರಾ, ಅದು 5-6 ಬಂಡಲ್ ಇದೆ ಅಷ್ಟೇ. ನೆಕ್ಸ್ಟಿಂದ ಒಂದು ಹೊಸ ಫಿಶ್ ಯಾವುದೂ ಇಲ್ಲ, ಹೊಸ ಸ್ಟಾಕ್ ಯಾವುದು ತರಿಸೇ ಇಲ್ಲ. ಅದು ಇನ್ನು ಗಂಗಾನಗರದ ಮಧುರ ಹೋಟೆಲ್ ಮೇಲೆ ಕೂಡ ದಾಳಿ ನಡೆಸಿದಂತೆ ಗ್ರಾಹಕರು ಕೊಂಚ ತಬ್ಬಿಬಾದ್ರು. ಈ ಹಿಂದೆ 2 ಬಾರಿ ಪ್ಲಾಸ್ಟಿಕ್ ಮಳಿಗೆ ಮೇಲೆ ರೇಡ್ ಮಾಡಿದ್ರೂ ಪ್ರಯೋಜನವಾಗಿರಲಿಲ್ಲ. ಹಾಗಾಗಿ ಅಂಗಡಿ ಮುಚ್ಚುವ ಜೊತೆಗೆ ದಂಡ ಹಾಕುವ ಮೂಲಕ ಅಧಿಕಾರಿಗಳು ವ್ಯಾಪಾರಿಗಳಿಗೆ ಚುರುಕು ಮುಟ್ಟಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಕಿಂಗ್ ಫಿಶರ್ ಬೌಲ್ ಔಟ್ ರಾಯಲ್ ಚಾಲೆಂಜ್ ಸ್ಪರ್ಧೆಯಲ್ಲಿ ರಾಯಲ್ ಚಾಲೆಂಜರ್ಸ್ ಆಟಗಾರರು ಅಭಿಮಾನಿಗಳನ್ನು ರಂಜಿಸಿದ್ರು. ಕಿಂಗ್ ಫಿಶರ್ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಪಾರ್ಥಿವ್ ಪಟೇಲ್, ಅಲ್ಬಿ ಮಾರ್ಕಲ್ ಮತ್ತು ವರುಣ್ ಆರೋನ್ ಭಾಗವಹಿಸಿದ್ರು. ಪ್ರೇಕ್ಷಕರ ಬೌಲ್ಗೆ ಬ್ಯಾಟ್ ಬೀಸಿದ್ರು. 3 ಬೌಲ್ನಲ್ಲಿ ಔಟ್ ಮಾಡಿದ ಸ್ಪರ್ಧಿಗೆ ಬಹುಮಾನ ಕೊಡಲಾಯಿತು. ರಾಯಲ್ ಚಾಲೆಂಜ್ ನೀಡಿದ್ದ ಅಭಿಮಾನಿಗಳ ಜೊತೆಗೆ ಸೇರಿ ಬೌಲರ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಕ್ಕೆ ಆರ್ಸಿ ಆಟಗಾರರು ಕೂಡ ಸಂತಸ ವ್ಯಕ್ತಪಡಿಸಿದರು. ಪ್ರಥಮ ಪಿಯುಸಿ ಪ್ರವೇಶಕ್ಕೆ ಅರ್ಜಿಗಾಗಿ ಕಾಲೇಜುಗಳ ಮುಂದೆ ವಿದ್ಯಾರ್ಥಿಗಳು, ಪೋಷಕರು ಕ್ಯೂ ನಿಲ್ತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕಾಲೇಜುಗಳು ನೂರಾರು ರೂಪಾಯಿ ಸುಲಿಗೆ ಮಾಡ್ತಾ ಇವೆ. ಆದರೆ ಈ ಅರ್ಜಿ ಪಿಯು ಬೋರ್ಡ್ನ ವೆಬ್ಸೈಟ್ನಲ್ಲೇ ಸಿಗ್ತಿದೆ. ಆ ಸ್ಟೋರಿಯನ್ನು ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರನ್ನ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಿಮ್ಮ ಮಗನನ್ನು, ಮಗಳನ್ನು ಪ್ರಥಮ ಪಿಯುಸಿಗೆ ಸೇರಿಸಬೇಕು ಅಂದರೆ ಅರ್ಜಿಗಳನ್ನು ಕೊಳ್ಳೋಕೆ ಕಾಲೇಜುಗಳ ಮುಂದೆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ಲಲೇಬೇಕಾದ ಪರಿಸ್ಥಿತಿ ಇದೆ. ಆದರೆ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಗೊತ್ತಿಲ್ಲದ ವಿಷಯ ಏನಂದ್ರೆ, ಈ ರೀತಿ ಅರ್ಜಿಗಳನ್ನು ಪಿಯು ಮಂಡಳಿಯೇ ಕೊಡ್ತಾ ಇದೆ. ಪಿಯು ಮಂಡಳಿ ಎಲ್ಲ ಕಾಲೇಜುಗಳಿಗೂ ಅನ್ವಯವಾಗುವಂತೆ ಸಾಮಾನ್ಯ ಅರ್ಜಿಯ ಪ್ರತಿಯನ್ನ ತನ್ನ ವೆಬ್ಸೈಟ್ನಲ್ಲಿ ಹಾಕಿದೆ. ಅದನ್ನೇ ಭರ್ತಿ ಮಾಡಿ ಕೊಟ್ರೆ ಕ್ಯೂನಲ್ಲಿ ನಿಲ್ಲುವುದು ತಪ್ಪುತ್ತೆ. ಆದರೆ ಅನೇಕ ಕಾಲೇಜುಗಳು ಮಂಡಳಿಯ ಅರ್ಜಿಗಳನ್ನು ಸ್ವೀಕರಿಸ್ತಾ ಇಲ್ಲ ಅನ್ನುವ ಆರೋಪ ಕೂಡ ಕೇಳಿ ಬರ್ತಿದೆ. ಕಾಮನ್ ಅಪ್ಲಿಕೇಶನ್ ಟು ಆಲ್ ದಿ ಕಾಲೇಜಸ್ ಅಂತ ಹೇಳಿ ಪಿ ಯು ಬೋರ್ಡ್ನವ್ರು ಮಾಡಿದ್ದು. ಆ ಪ್ರಕಾರದಲ್ಲಿ ನಾವು ಇವತ್ತು ಪ್ರಿಂಟೌಟ್ ತೊಗೊಂಡು ಒಂದು 4-5 ಕಾಲೇಜಿಗೆ ಹಾಕೋಣ ಅಂಥೇಳಿ ಪಿ ಯು ಬೋರ್ಡ್ ವೆಬ್ಸೈಟಿಗೆ ಹೋಗಿ ಪ್ರಿಂಟೌಟ್ ತೊಗೊಂಡ್ವಿ. ಅದನ್ನು ಅಪ್ಲಿಕೇಶನ್ ಫಿಲಪ್ ಮಾಡಿ ಹೋಗಿ ಕೊಟ್ಟರೆ ಆಲ್ಮೋಸ್ಟ್ ಇವತ್ತೊಂದು 2-3 ಕಾಲೇಜ್ ಅಷ್ಟೇ ಹೋಗ್ಲಿಕ್ಕಾಗಿದ್ದು. ಹೋದರೆ ಅವ್ರು ಯಾರು ಈ ಅಪ್ಲಿಕೇಶನ್ನ ತೊಗೊಳ್ತಾ ಇಲ್ಲ. ಅವ್ರದ್ದೇ ಆದ ಒಂದು ಅಪ್ಲಿಕೇಶನ್ ನಾವು ಹಣ ಕೊಟ್ಟು ತೊಗೋಬೇಕು, ಆಮೇಲೆ ಅದನ್ನು ಭರ್ತಿ ಮಾಡಿ ಕೊಟ್ಟರೆ ತೊಗೊಳ್ತಾರೆ. ಇದು ನಮಗೆ ಸರ್ಕಾರ ಯಾಕೆ ಹಿಂಗೆ ಮಾಡ್ತಾ ಇದೆ, ಅಥವಾ ಪಿ ಬೋರ್ಡ್ ಏನು ನಿದ್ದೆ ಮಾಡ್ತಿದೆಯಾ, ಏನಾಗ್ತಿದೆ? ಮಂಡಳಿಯ ಅರ್ಜಿಗಳನ್ನು ಎಲ್ಲ ಕಾಲೇಜುಗಳು ಮಾನ್ಯ ಮಾಡಲೇಬೇಕು. ಈ ಅರ್ಜಿಗಳಿಗೆ ಕಾಲೇಜುಗಳು ಶುಲ್ಕವಾಗಿ 21 ರೂಪಾಯಿ ಪಡೆಯುವಂತೆ ಮಂಡಳಿ ಸೂಚಿಸಿದೆ.
ಆದರೆ ಕಾಲೇಜುಗಳು ಮಾತ್ರ ಅರ್ಜಿಗಳತ್ತ ತಿರುಗಿ ಸಹ ನೋಡ್ತಿಲ್ಲ. ಇತ್ತ ಪೋಷಕರು ತಲೆ ಕೆಡಿಸಿಕೊಳ್ತಿಲ್ಲ. ಪೋಷಕರು ದಬಾಯಿಸಿದ್ರೆ ಮಾತ್ರ ಕಾಲೇಜುಗಳು ಇದನ್ನ ಪಡಿತಾ ಇವೆ. ಆದರೆ ಅರ್ಜಿ ಎಲ್ಲಿ ಸಿಗೋದಿಲ್ವೋ ಅನ್ನುವ ಆತಂಕವಿರುವ ಪೋಷಕರು ಕಾಲೇಜುಗಳ ವಿರುದ್ಧ ಮಾತನಾಡದೆ ಅಲೆದಲೆದು ಅರ್ಜಿಗಳನ್ನ ಕೊಳ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಕಾಲೇಜುಗಳು ಕೇವಲ ಅರ್ಜಿಗಳಿಗಾಗಿಯೇ ನೂರಾರು ರೂಪಾಯಿ ಸುಲಿತಾ ಇವೆ. ಸೀಟ್ ಸಿಗುತ್ತೆ, ನಂಗೆ ನಂಬಿಕೆ ಇದೆ. ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ, ಒಟ್ನಲ್ಲಿ ಸಿಗುತ್ತೆ. ಹಾಂ ಸಿಗುತ್ತೆ. ಇದು ಫಸ್ಟ್ ಕ್ಲಾಸೇ ಇದೆ, ಸಿಗುತ್ತೆ ಅಂತ ನಂಬಿಕೆ ಇದೆ. ಫಾರಮ್ ಎಲ್ಲರ ಕಡೆ ಹಾಕ್ತಾ ಇದ್ದೀನಿ, ಎಲ್ಲಿ ಸಿಗುತ್ತೆ ಅಲ್ಲಿ ಸೇರಿಸ್ತೀನಿ. ಈಗ ಎಜುಕೇಷನ್ ಕೊಡಿಸ್ಲಿಲ್ಲ ಅಂದರೆ ಮುಂದಕ್ಕೆ ಅವ್ರ ಫ್ಯೂಚರೇ ಹಾಳಾಗುತ್ತಲ್ಲ. ನಾವು ಎಷ್ಟೇ ಇದಾದರೂ ಕೊಡಿಸ್ಲೇಬೇಕು, ನಾವು ಕಷ್ಟಪಟ್ಟು ತೋರಿಸ್ಲೇಬೇಕು. ಈ ಬಾರಿ ವಿದ್ಯಾರ್ಥಿಗಳು ದಾಖಲೆ ಪ್ರಮಾಣದಲ್ಲಿ ಪಾಸ್ ಆಗಿದ್ದಾರೆ. ಹಾಗಾಗಿ ಕಾಲೇಜುಗಳಿಗೆ ಹಬ್ಬ. ಆದರೆ ಪಿಯು ಮಂಡಳಿಯ ಅರ್ಜಿ ಬಗ್ಗೆ ವಿಚಾರ ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಸಾಲದಕ್ಕೆ ಅರ್ಜಿ ಪಡೆಯುವ ದಿನಾಂಕ 16ಕ್ಕೆ ಕೊನೆಯಾಗಲಿದೆ. ಹಾಗಾಗಿ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಅರ್ಜಿ ಸಿಕ್ಕಿದ್ರೆ ಸಾಕಪ್ಪ ಅನ್ನುವ ಪರಿಸ್ಥಿತಿಯಲ್ಲಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವು ಜೊತೆ ಮಸೂದ್ ದೊಡ್ಡೇಬಾಗಿಲು, ಸುವರ್ಣ ನ್ಯೂಸ್.